ಸ್ನೇಹಿತರೆ, ನಾಳೆ ಪರಮ ಪವಿತ್ರವಾದಂತಹ ಪೌರ್ಣಮಿ ಇದೆ. ಶನಿವಾರದ ದಿನ ಬಂದಿರೋದ್ರಿಂದ ಶನಿ ಪೌರ್ಣಮಿ ಅಂತಾನೂ ಕೂಡ ಹೇಳಲಾಗುತ್ತೆ. ಹಾಗೆ ಈ ದಿನ ಆರುದ್ರ ನಕ್ಷತ್ರ ಇದೆ. ಆರುದ್ರ ನಕ್ಷತ್ರ ಅಂದರೆ ಶಿವನ ನಕ್ಷತ್ರ. ಧನುರ್ಮಾಸದಲ್ಲಿ ಬರುವಂಥ ಆರುದ್ರ ನಕ್ಷತ್ರದ ದಿನವನ್ನು ಶಿವ ಮುಕ್ಕೋಟಿ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಹಾಗೆ ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳು, ವ್ರತಾಚರಣೆಗಳು ನಮ್ಮ ಜೀವನದ ಏಳಿಗೆಯನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಈ ದಿನ ಶಿವ ಮುಕ್ಕೋಟಿ ಇರೋದರಿಂದ ತಪ್ಪದೇ ಈ ದಿನ ಶಿವಾಲಯಕ್ಕೆ ದರ್ಶನವನ್ನು ಕೊಡಬೇಕಾಗುತ್ತೆ. ಹಾಗೆಯೇ ಅದರ ಜೊತೆಗೆ ಸಕ್ಕರೆಯಿಂದ ಮಾಡಿಕೊಳ್ಳುವಂಥ ಅತ್ಯಂತ ಅದ್ಭುತವಾದ ಪರಿಹಾರವನ್ನು ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಸಾಲಬಾಧೆಯಿಂದ ನರಳಾಡ್ತಾ ಇರೋರಿಗೆ ಇದೊಂದು ಅದ್ಭುತವಾದಂಥ ಪರಿಹಾರ. ಈ ಶಿವ ಮುಕ್ಕೋಟಿಯ ದಿನ ಸಕ್ಕರೆಯ ಡಬ್ಬದಲ್ಲಿ ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಎಷ್ಟೇ ಸಾಲವಿದ್ರೂ ಕೂಡ ಆ ಸಾಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಒಂದೇ ಒಂದು ಬಿಡಿಗಾಸು ಸಾಲಗಾರರಾಗಿ ನೀವಿರೋದಿಲ್ಲ. ಹಾಗಾಗಿ ಈ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಲ ಅನ್ನೋದು ಶೂಲಕ್ಕೆ ಸಮಾನ ಅಂತಲೇ ಹೇಳಲಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಬಾಧೆಯಿಂದ ನರಳಾಡ್ತಾ ಇರ್ತಾರೆ. ಶ್ರೀಮಂತರಿಗೆ ಅವರದೇ ಆದಂತಹ ಸಾಲಗಳಿರುತ್ತೆ, ಬಡವರಿಗೆ ಅವರದೇ ಆದಂತಹ ಸಾಲಗಳಿರುತ್ತೆ. ಕೈ ಸಾಲಗಳಿರುತ್ತೆ, ಅಕ್ಕಪಕ್ಕದವ್ರ ಹತ್ರ ಸಾಲ ಮಾಡಿರ್ತೀರ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತೀರ, ಮನೆಗಾಗಿ ಸಾಲ ಮಾಡಿರ್ತೀರ, ವಾಹನ ಖರೀದಿಗಾಗಿ ಸಾಲ ಮಾಡಿರ್ತೀರ, ಹಾಗೆ ಐಷಾರಾಮಿ ವಸ್ತುಗಳಿಗಾಗಿ ಸಾಲ ಮಾಡಿರ್ತೀರ, ಮನೆಯಲ್ಲಿರುವಂತಹ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳಿಗಾಗಿ ಸಾಲ ಮಾಡಿರ್ತೀರ. ಹೇಗೋ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಾಲ ಬಾಧೆಗಳಿಗೆ 90% ಜನ ಅದರಲ್ಲಿ ಇದ್ದೇ ಇರ್ತಾರೆ. ಅಂದರೆ ಸಾಲದ ಸಮಸ್ಯೆಯಲ್ಲಿ ನರಳಾಡ್ತಾ ಇರ್ತಾರೆ. ಆಸೆ ಪಟ್ಟು ಏನೋ ಒಂದು ವಸ್ತುವನ್ನ ತೊಗೊಂಡ್ಬಿಟ್ಟಿರ್ತೀವಿ ಸಾಲ ಮಾಡಿ, ಅಥವಾ ಏನೋ ತೊಗೋಬೇಕು ಅಂತೇಳಿ, ಏನೋ ಮಾಡಬೇಕು ಅಂಥೇಳಿ ಸಾಲ ಮಾಡಿರ್ತೀವಿ. ಅಥವಾ ಯಾವುದೋ ಒಂದು ಅಡಚಣೆಗಳು ನಿಮ್ಮ ಒಂದು ಜೀವನದಲ್ಲಿ ನಡೆದು ಬಿಡುತ್ತೆ. ಅಪಘಾತಗಳಾಗಿರ್ಬೋದು, ಅಥವಾ ಏನೋ ಒಂದು ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಇನ್ನೇನಾದರೂ ಬಂದ್ಬಿಟ್ಟು ನಿಮ್ಮನ್ನು ಕಾಡ್ತಾ ಇರುತ್ತೆ. ಈ ರೀತಿ ಇದ್ದಾಗಲೂ ಕೂಡ ಸಾಲಗಳಾಗ್ತಾ ಇರುತ್ತೆ. ಸಾಲದ ಸಮಸ್ಯೆಗಳಿಂದ ಹೇಗಪ್ಪ ಹೊರಬರೋದು ಅಂತ ಗೊತ್ತಾಗದೆ ಬಹಳಷ್ಟು ಜನ ನರಳಾಡ್ತಾ ಇರ್ತಾರೆ. ಅಂಥವರು ಈ ಒಂದು ಪರಿಹಾರವನ್ನು ಈ ದಿನ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಸರ್ವ ಸಮಸ್ಯೆಗಳು, ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಈ ದಿನ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಪರಿಹಾರ, ಸಕ್ಕರೆಯಿಂದ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ. ಈ ದಿನ ಸಕ್ಕರೆಯ ಡಬ್ಬದಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಕ್ಕರೆ ಇದ್ದೇ ಇರುತ್ತೆ. ನೀವು ಉಪಯೋಗಿಸಿರುವಂಥ ಸಕ್ಕರೆನೇ ಆಗಿರ್ಬೋದು, ಹೊಸ ಸಕ್ಕರೆ ತರಬೇಕು ಅಂತ ಏನಿಲ್ಲ. ಆ ಒಂದು ಸಕ್ಕರೆಯ ಡಬ್ಬದಲ್ಲಿ 11 ರು ನಾಣ್ಯವನ್ನು ನೀವು ಹಾಕಬೇಕು. ಅಂದರೆ ಒಂದು 10 ರೂಪಾಯಿ ನೋಟ್ ಆಗಿರ್ಬೋದು, ಅಥವಾ ಕಾಯಿನ್ ಆಗಿರ್ಬೋದು, ಅದ್ರ ಜೊತೆಗೆ 1 ರೂಪಾಯಿ. 1 ಅನ್ನೋದು ಸಿದ್ಧಿಯ ಸಂಕೇತ. ಈ 11 ಅದಕ್ಕೆ ಬರೀ ನಾವು ಯಾವಾಗಲೂ 101 ರೂಪಾಯಿ, 501 ರೂಪಾಯಿ, 1001 ರೂಪಾಯಿ ಈ ರೀತಿಯಾಗಿಯೇ ಹೇಳ್ತೀವಿ. ಯಾರಿಗಾದ್ರೂ ಕಾಣಿಕೆ ಕೊಡೋದಾಗಲಿ, ದೇವಸ್ಥಾನಕ್ಕೆ ನಾವು ಉಂಡೆಯಲ್ಲಿ ಹಾಕೋದಾಗಲಿ 1 ರೂಪಾಯಿನ ಸೇರಿಸಾಕ್ತೀವಿ. ಅದು ಒಂದು ಸಿದ್ಧಿಯ ಸಂಕೇತ. ಹಾಗಾಗಿ ಈ 11 ರೂವನ್ನು ನೀವು ಹಾಕ್ಬೋದು. ಅಥವಾ ನೀವು 101 ಹಾಕ್ತೀನಿ, 51 ಹಾಕ್ತೀನಿ, 21 ಹಾಕ್ತೀನಿ, 1001, 101 ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ನೀವು ಹಾಕೋಬೋದು. ನಿಮ್ಮ ಶಕ್ತಿಗನುಸಾರವಾಗಿ ನೀವು ಹಾಕೋಬೋದು. ಅಥವಾ ನೀವು 11ನ್ನೇ ಹಾಕ್ಕೊಳ್ಳಿ. ಯಾಕಂದರೆ ಈ ದಿನ ಪರಮ ಪವಿತ್ರವಾದಂತಹ ದಿನ, ಪೌರ್ಣಮಿ, ಅದು ಶಿವ ಮುಕ್ಕೋಟಿ ಇದೆ. ಅದರ ಜೊತೆಗೆ ಶನಿ ಪೌರ್ಣಮಿ ಇದೆ. ಶನಿಯ ಅನುಗ್ರಹವಾಗಬೇಕು, ಶಿವನ ಅನುಗ್ರಹವಾಗಬೇಕು. ಪೌರ್ಣಮಿಯ ದಿನ ಮಾಡಿಕೊಳ್ಳುವಂಥ ಎಲ್ಲ ಕಾರ್ಯಗಳು ಸಿದ್ಧಿಸಬೇಕು, ಅಂದುಕೊಂಡದ್ದೆಲ್ಲ ನೆರವೇರಬೇಕು. ಸಂಕಲ್ಪಪೂರ್ವಕವಾಗಿ ನೀವು ಭಕ್ತಿ ಶ್ರದ್ಧೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಥಾ ಪ್ರಕಾರ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಪೌರ್ಣಮಿಯ ಒಂದು ಪೂಜಾ ವಿಧಿವಿಧಾನಗಳು ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ. ಸ್ನಾನವನ್ನು ಮುಗಿಸಿದ ನಂತರ ಪ್ರತ್ಯೇಕವಾಗಿ ಶಿವನಿಗೆ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಶಿವಲಿಂಗವಿತ್ತು ಅಂದರೆ ಅದಕ್ಕೆ ನೀರಿನಿಂದ ಆಗಲಿ, ಗಂಗಾ ಜಲದಿಂದ ಆಗಲಿ, ಅಥವಾ ಹಾಲಿನಿಂದಾಗಲಿ ಅಭಿಷೇಕವನ್ನು ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಶಿವಲಿಂಗ ಇಲ್ಲ ಅಂದರೆ ಶಿವನ ಫೋಟೋ ಇದ್ರೇ ಶಿವನಿಗೆ ಪ್ರಿಯಕರವಾದಂತಹ ಪುಷ್ಪಗಳಿಂದ ನೀವು ಶಿವನಿಗೆ ಪೂಜಿಸ್ಬೋದು. ಶಿವನಿಗೆ ಪ್ರಿಯಕರವಾದಂಥ ಪುಷ್ಪಗಳು ಅಂತಂದರೆ ಎಕ್ಕದ ಹೂವು, ಬಿಲ್ವಪತ್ರೆ. ಹಾಗೆ ಶಿವನಿಗೆ ಈ ದಿನ ಯಾವುದಾದ್ರೂ ಕೆಂಪು ವರ್ಣದ ಪುಷ್ಪಗಳಿಂದ ನೀವು ಅಲಂಕರಿಸ್ಬೋದು. ಕೆಂಪು ವರ್ಣದ ಪುಷ್ಪಗಳು ದಾಸವಾಳ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಒಂದು ಪುಷ್ಪಗಳಿಂದ ನೀವು ಗುಲಾಬಿ ಆಗಿರ್ಬೋದು, ನೀವು ಶಿವನನ್ನು ಅಲಂಕರಿಸ್ಬಿಟ್ಟು ಅನಂತರವಾಗಿ ಸ್ನೇಹಿತರೆ ಈ ದಿನ ಈ ರೀತಿ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆ ಪೌರ್ಣಮಿ ಇರೋದ್ರಿಂದ ಲಕ್ಷ್ಮೀ ದೇವಿಯನ್ನು ಕೂಡ ಸಂಕಲ್ಪಪೂರ್ವಕವಾಗಿ ಬೇಡಿಕೊಂಡು ಆ ತಾಯಿ ನಮ್ಮನ್ನು ಅನುಗ್ರಹಿಸು ಅಂತ ಹೇಳ್ಕೊಂಡು ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು. ಹಾಗೆ ಶನೇಶ್ವರನ ಅನುಗ್ರಹಕ್ಕಾಗಿ, ಶನಿ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಶನೇಶ್ವರನನ್ನು ಕೂಡ ಭಕ್ತಿಯಿಂದ ನೆನೆಸ್ಕೊಂಡು ಈ ದಿನ
ಶನಿ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕಾಗಿ ಈ ದಿನ ಒಂದು ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬೋದು. ಒಟ್ಟಿಗೆ ನೀವು ಒಂದು ದೀಪಾರಾಧನೆಯನ್ನು ದೇವತೆಗಳನ್ನು ನೀವು ನಿಮ್ಮ ಇಷ್ಟ ದೈವ ಕುಲದೈವವನ್ನು ಕೂಡ ನೀವು ಹೇಳ್ಕೊಂಡು ಕೂಡ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು. ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡ ನಂತರ ಸಕ್ಕರೆ ಡಬ್ಬದಲ್ಲಿ 11 ರು ನಾಣ್ಯವನ್ನು ತೆಗೆದುಕೊಳ್ಳಿ. ಆ 11 ರು ನಾಣ್ಯವನ್ನು ತೆಗೆದುಕೊಂಡು ಅದರ ಜೊತೆಗೆ ನೀವು ಒಂದು ಬಿಳಿಯಾದಂಥ ವಸ್ತ್ರ, ಬಿಳಿ ಬಣ್ಣವನ್ನೇ ತೆಗೆದುಕೊಳ್ಬೇಕು. ಬಿಳಿ ಬಟ್ಟೆ, ಯಾವುದಾದ್ರೂ ಹೊಸದಾಗಿರೋ ಬಟ್ಟೆನ ತೆಗೆದುಕೊಳ್ಳಿ. ಅದರಲ್ಲಿ 11 ರು ನಾಣ್ಯವನ್ನು ಗಂಟನ್ನಾಗಿ ಕಟ್ಟಿ ಆ 11 ರು ನಾಣ್ಯವನ್ನು ಫಸ್ಟು ಮೊದಲನೇದಾಗಿ ಶಿವನ ಪಾದ ಅಥವಾ ದೇವರ ಫೋಟೋದ ಮುಂದೆ, ಯಾವುದೇ ದೇವರಾಗಿರ್ಬೋದು, ಶಿವನನ್ನು ಅನುಗ್ರಹಿಸುವಂತನ ಕೇಳ್ಕೊಂಡು ಅಥವಾ ಲಕ್ಷ್ಮೀ ದೇವತೆಯನ್ನು ಬೇಕಾದ್ರೆ ನೀವು ಅನುಗ್ರಹಿಸು ಅಂತ ಕೇಳ್ಕೊಂಡು ನೀವು ಈ ದಿನ 11 ರು ನಾಣ್ಯವನ್ನು ಅಲ್ಲಿಟ್ಟು ಅನಂತರವಾಗಿ ನೀವು 11 ರು ನಾಣ್ಯಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ದೀಪಧೂಪಗಳನ್ನು ಮಾಡಿಕೊಂಡು ಅನಂತರವಾಗಿ ಇದನ್ನು ಸಕ್ಕರೆ ಡಬ್ಬದಲ್ಲಿ ಇಡಬೇಕಾಗುತ್ತೆ. ಸಕ್ಕರೆ ಡಬ್ಬದಲ್ಲಿ ಇಟ್ಟು ಮರುದಿನ ಬೆಳಗ್ಗೆ ನೀವು ಇದನ್ನು ಮರುದಿನದವರೆಗೂ ಇಡಬೇಕು. ಒಂದು ದಿನದವರೆಗೂ ಅಲ್ಲಿ ಇಟ್ಟು ನೀವು ಹೇಳ್ಕೋಬೇಕು, ಯಾವ ಒಂದು ಕಾರ್ಯಕ್ಕಾಗಿ ಈ ಒಂದು ಸಂಕಲ್ಪಪೂರ್ವಕವಾಗಿ ಈ ತಂತ್ರವನ್ನು ಮಾಡ್ಕೊಳ್ತಾ ಇದ್ದೀನಿ, ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀನಿ, ಸಾಲ ಬಾಧೆಗಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನನ್ನ ಸಾಲ ಸರ್ವ ಸಮಾಪ್ತಿ ಆಗಬೇಕು, ಯಾವುದೇ ರೀತಿಯ ಸಾಲ ಜೀವನದಲ್ಲಿ ಆಗಬಾರ್ದು, ಇರೋ ಸಾಲ ಸಂಪೂರ್ಣವಾಗಿ ತೀರಬೇಕು, ಅನುಗ್ರಹಿಸು ಅಂತ ಹೇಳ್ಬಿಟ್ಟು ನೀವು ದೇವರ ಹತ್ರ ಪ್ರಾರ್ಥಿಸ್ಕೊಂಡು ಲಕ್ಷ್ಮೀ ದೇವಿಯನ್ನು ಮತ್ತು ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರವಾಗಿ ಈ ಒಂದು ಸಕ್ಕರೆಯ ಡಬ್ಬದಲ್ಲಿ ಈ ವಸ್ತುವನ್ನು ಅಂದರೆ ಈ 11 ರು ನಾಣ್ಯವನ್ನು ಆ ಬಟ್ಟೆ ಸಮೇತವಾಗಿ ನೀವು ಅಲ್ಲಿ ಇಡಬೇಕಾಗುತ್ತೆ. ಇಟ್ಟು ಮರುದಿನ ಬೆಳಗ್ಗೆ ಆ ಒಂದು 11 ರು ನಾಣ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. 11 ರು ನಾಣ್ಯವನ್ನು ತೆಗೆದುಕೊಂಡು ಅನಂತರವಾಗಿ ನೀವು ಇಟ್ಟಿರುವ ಸಕ್ಕರೆ ಏನಿರುತ್ತೆ ಆ ಸಕ್ಕರೆಯನ್ನು ತೆಗೆದುಕೊಂಡು ಆ ಸಕ್ಕರೆಯ ಜೊತೆಗೆ ಒಂದು ಬಾಳೆಹಣ್ಣನ್ನು ಕೂಡ ತೆಗೆದುಕೊಂಡು ಆ ಬಾಳೆಹಣ್ಣಿಗೆ ಸಕ್ಕರೆಯನ್ನು ಹಾಕಿ ಅದನ್ನು ಸುಲಿದು ಸಕ್ಕರೆಯನ್ನು ಹಾಕಿ ಹತ್ತಿರದಲ್ಲಿ ಯಾವುದಾದ್ರೂ ಹಸು ಗೋಮಾತೆ ಇತ್ತು ಅಂತ ಹೇಳಿದ್ರೆ ಗೋಮಾತೆಗೆ ಅದನ್ನು ತಿನ್ನಿಸ್ಬಿಡಿ ಸ್ನೇಹಿತರೆ. ಇಷ್ಟನ್ನು ನೀವು ಮಾಡ್ಕೊಳ್ಳಿ. ಇನ್ನು 11 ರು ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಶಿವಾಲಯದ ಉಂಡಿಗಾಗಿರ್ಬೋದು, ಲಕ್ಷ್ಮೀ ದೇವಿಯ ಉಂಡಿಗಾಗಿರ್ಬೋದು, ಇದನ್ನ ಶಿವ ಮುಕ್ಕೋಟಿ ಇರೋದ್ರಿಂದ ಆರುದ್ರ ನಕ್ಷತ್ರ ಬೇರೆ ಇರೋದ್ರಿಂದ ಆರುದ್ರ ನಕ್ಷತ್ರ ಶಿವನ ಜನ್ಮ ನಕ್ಷತ್ರ. ಹಾಗಾಗಿ ವಿಶೇಷವಾಗಿ ಈ ದಿನ ಶಿವಾಲಯಕ್ಕೆ ಹೋಗಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ಈ ದಿನ ಶನಿವಾರ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿ ಶನೇಶ್ವರನ ದೇವಾಲಯ ಇದ್ದರೂ ಅಥವಾ ನಿಮಗೆ ನವಗ್ರಹಗಳು ಇರುವಂತಹ ಯಾವುದಾದ್ರೂ ದೇವಾಲಯ ಇತ್ತು ಅಂದರೆ ಅಲ್ಲಿ ಹೋಗಿ 9 ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಶನಿಯನ್ನು ಅನುಗ್ರಹಿಸ್ಕೊಳ್ಳುವಂಥದ್ದು. ಅಂದರೆ ಶನಿಗೆ ಪ್ರತ್ಯೇಕವಾಗಿ ಒಂದು 9 ಸುತ್ತುಗಳನ್ನು ಹಾಕಿ ನಮಗಿರುವಂತಹ ದಾರಿದ್ರ್ಯ ದೋಷಗಳನ್ನು ನಿವಾರಣೆ ಮಾಡಪ್ಪ ಅಂತ ಕೇಳಿಕೊಂಡ್ರು ಕೂಡ ತುಂಬಾ ಒಳಿತನ್ನು ಕಂಡುಕೊಳ್ತೀರಾ ಈ ದಿನ ಪೌರ್ಣಮಿ ಇರೋದ್ರಿಂದ. ಹಾಗೆ ಶನೇಶ್ವರನ ಆಲಯದಲ್ಲಿ ಹೋಗಿ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡೋದ್ರಿಂದ ಶನಿ ಬಾಧೆಗಳಿಂದ ನಿವಾರಣೆ ಹೊಂದಬಹುದು, ಯಾವುದೇ ರೀತಿಯ ಜಾತಕ ದೋಷಗಳಿಂದ ಕೂಡ ನಿವಾರಣೆ ಹೊಂದಬಹುದು. ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದು. ಇನ್ನು ಶಿವನ ಆಲಯಕ್ಕೆ ಹೋಗಿ ಶಿವನಿಗೆ ಭಕ್ತಿ ಶ್ರದ್ಧೆಯಿಂದ ಈ ದಿನ ಗಂಗಾಜಲದಿಂದಾಗಲಿ ಅಥವಾ ಹಾಲಿನಿಂದನಾಗಲಿ ಅಭಿಷೇಕವನ್ನು ಮಾಡಿಸಿದ್ರೆ ತುಂಬಾ ಅದ್ಭುತವಾಗಿ ಜೀವನ ಬದಲಾಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಅದೇ ಪ್ರಕಾರದಲ್ಲಿ ನಂದೀಶ್ವರನ ಕೊಂಬುಗಳ ಸಂಧಿಯಿಂದ ಶಿವನನ್ನು ದರ್ಶನ ಮಾಡುವಂಥದ್ದು. ಈ ದಿನ ಆರುದ್ರ ನಕ್ಷತ್ರ, ಅದರಲ್ಲೂ ಶಿವ ಮುಕ್ಕೋಟಿ ಇರೋದ್ರಿಂದ ನಂದೀಶನನ ಅಂದರೆ ನಂದಿಯ ಕೊಂಬುಗಳ ಸಂಧಿಯಿಂದ ನೀವು ಶಿವನನ್ನು ದರ್ಶನ ಮಾಡಿದರೂ ಕೂಡ ನಿಮಗಿರುವಂತಹ ಸರ್ವ ಸಮಸ್ಯೆಗಳು ಸರ್ವ ದುಃಖಗಳು ಕೂಡ ನಿವಾರಣೆ ಆಗುತ್ತೆ, ಅದೃಷ್ಟ ಒಲಿದು ಬರುತ್ತೆ, ಕಷ್ಟ ಕಾರ್ಪಣ್ಯಗಳಿಂದ ಹೊರ ಬರ್ತೀರಾ ಅಂತಲೇ ಹೇಳಲಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಂದೀಶ್ವರನ ಕಿವಿಯಲ್ಲಿ ಅಂದರೆ ನಂದಿ ಇರುತ್ತೆ ಶಿವನ ಆಲಯದಲ್ಲಿ, ಶಿವನ ಎದುರುಗಡೆ ಆ ನಂದಿಯ ಕಿವಿಯಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿದರೆ ಅತೀ ಶೀಘ್ರವಾಗಿ ಆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ. ಇಂತಹ ಒಂದು ಪರಮ ಪವಿತ್ರವಾದಂತಹ ದಿನ ನಾನು ತಿಳಿಸ್ಕೊಟ್ಟಂತಹ ಈ ಪರಿಹಾರ ಮಾಡ್ಕೊಳ್ಳಿ. 11 ರುವನ್ನು ನೀವು ಉಂಡಿಯಲ್ಲಿ ಹಾಕಿ ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪಪೂರ್ವಕವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ಕೊಳ್ಬೋದು, ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ಸಕ್ಕರೆ ಈ ದಿನ ಪೌರ್ಣಮಿ ಆಗಿರೋದ್ರಿಂದ ಸಕ್ಕರೆ ಹಾಗೆ ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸ್ಬೇಕಾಗುತ್ತೆ. ಅದೇ ಸಕ್ಕರೆಯನ್ನು ಸ್ವಲ್ಪ ತೆಗೆದುಕೊಂಡು ಹೋಗಿ ಅದರ ಜೊತೆಗೆ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗಿ ಹತ್ತಿರದಲ್ಲಿರುವಂಥ ಗೋಮಾತೆಗೆ ನೀವು ತಿನ್ನಿಸೋದ್ರಿಂದ ಲಕ್ಷ್ಮಿ ಅನುಗ್ರಹದ ಜೊತೆಗೆ ಸರ್ವಸಿದ್ಧಿ ಯೋಗ ಕೂಡ ಬರುತ್ತೆ. ನಿಮಗೆ ಬಂದಿರುವಂಥ ಕಷ್ಟಗಳು ದೂರವಾಗುತ್ತೆ, ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ಅಂದರೆ ಈ ಸಂವತ್ಸರ ಪೂರ್ತಿ ನಿಮಗೆ ಅದೃಷ್ಟ ಕೂಡಿ ಬಂದಿರುತ್ತೆ. ಅದರಲ್ಲೂ ಧನುರ್ಮಾಸ ಶಿವ ಮುಕ್ಕೋಟಿ ಪೌರ್ಣಮಿ ಶನಿವಾರ ಎಲ್ಲವೂ ಒಂದೇ ಆಗಿರೋದ್ರಿಂದ ತುಂಬಾ ಈ ಶನಿವಾರ ಈ ನಾಳೆ ತುಂಬ ಪರಮ ಪವಿತ್ರವಾದಂಥ ದಿನ. ನಾನು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ಮಾಡಿಕೊಂಡು ಅದೃಷ್ಟವನ್ನು ಬದಲಾಯಿಸ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.